ನಮಸ್ಕಾರ ಎಲ್ಲರಿಗೂ ತರಗತಿ 26ಕ್ಕೆ ಸ್ವಾಗತ. ನಾವು ಹಾಕುವಂತಹ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲಿಗೆ ಸಾಧ್ಯ ಆಗುವಂತಹವರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ತುಂಬ ಕಷ್ಟ ಆಗುತ್ತೆ ಅಂದರೆ ನಿಮಗೆ ಅನುಕೂಲ ಇರುವಂತಹ ಆಸನದಲ್ಲಿ ಕೂತ್ಕೊಳ್ಳಿ. ಈಗ ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆ, ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮೊದಲಿಗೆ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ ಮುಖ್ಯವಾಗಿ ಹಣೆಯ ಭಾಗದ ಸ್ನಾಯುಗಳ ಒತ್ತಡವನ್ನು ಹೊರಹಾಕಿ ಹಾಗೆ ಕಣ್ಣಿನ ಹುಬ್ಬುಗಳನ್ನು ಸಹ ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿದಾಟದ ಮೇಲೆ ನಿಮ್ಮ ಸಂಪೂರ್ಣ ಏಕಾಗ್ರತೆಯನ್ನು ತನ್ನಿ. ಹಾಗೆ ಅತ್ಯಂತ ಜಾಗೃತಿಯಿಂದ ನಿಮ್ಮ ಉಸಿರಾಟವನ್ನು ನಿಧಾನ ಮತ್ತು ದೀರ್ಘವಾಗಿ ಮಾಡಲು ಪ್ರಯತ್ನಿಸಿ. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಪೂರಕ ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಬೆನ್ನಿನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ ಇದೇ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಹಸ್ತಗಳನ್ನು ಮುಂದಕ್ಕೆ ತನ್ನಿ. ಪಾಮಿಂಗ್. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಈಗ ನಿಧಾನವಾಗಿ ಕಾಲುಗಳನ್ನು ಮುಂದಕ್ಕೆ ಚಾಚಿ ಸುಖಾಸನ. ನಿಮಗೆ ಅನುಕೂಲವಾಗಿರುವಂತಹ ಆಸನದಲ್ಲಿ ಕುಳಿತುಕೊಳ್ಳಿ.
ಇಷ್ಟು ದಿವಸ ಬಂದು ನಾವು ಉಸಿರಾಟವನ್ನು ದೀರ್ಘವಾಗಿ ಮಾಡುವಂತಹ ಅಭ್ಯಾಸಗಳನ್ನು ಮಾಡ್ತಾ ಇದ್ವಿ. ಅಂದರೆ ನಾವು ವಿಭಾಗೀಯ ಪ್ರಾಣಾಯಾಮ ಅಭ್ಯಾಸ ಮಾಡಿದ್ವಿ, ಯೌಗಿಕ ಉಸಿರಾಟವನ್ನು ಅಭ್ಯಾಸ ಮಾಡಿದ್ವಿ. ಇದೆಲ್ಲ ಬಂದು ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇವತ್ತಿನ ಅಭ್ಯಾಸದಲ್ಲಿ ಬಂದು ಉಸಿರಾಟವನ್ನು ದೀರ್ಘವಾಗಿ ಮಾಡಲು ಸಹಾಯ ಮಾಡುವಂತಹ ಅಭ್ಯಾಸಗಳನ್ನು ಮಾಡೋಣ. ನಮ್ಮ ಪತಂಜಲಿ ಯೋಗ ಸೂತ್ರಗಳ ಪ್ರಕಾರ ನಮ್ಮ ಪ್ರಾಣಾಯಾಮದ ವ್ಯಾಖ್ಯಾನನೇ ಬಂದು ಹೀಗಿರುತ್ತೆ: ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ ಗತಿ ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಂದರೆ ಉಸಿರನ್ನು ಒಳತೆಗೆದುಕೊಳ್ಳೋ ಪ್ರಕ್ರಿಯೆಯನ್ನು ಶ್ವಾಸ ಅಂತ ಹೇಳ್ತೀವಿ, ಉಸಿರನ್ನು ಹೊರಬಿಡುವ ಪ್ರಕ್ರಿಯೆಯನ್ನು ಪ್ರಶ್ವಾಸ ಅಂತ ಹೇಳ್ತೀವಿ. ಗತಿ ಅಂದರೆ ವೇಗ ಅಥವಾ ಸ್ಪೀಡ್ ಅಂತ ಅರ್ಥ ಬರುತ್ತೆ. ವಿಚ್ಛೇದ ಅಂದರೆ ಅದನ್ನ ಹಿಗ್ಸೋದು ಅಥವಾ ವೃದ್ಧಿಗೊಳಿಸೋದು, ಈ ರೀತಿ ಅರ್ಥ ಬರುತ್ತೆ. ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಉಸಿರಾಟವನ್ನು ಸಾಧ್ಯ ಆದಷ್ಟು ನಿಧಾನವಾಗಿ ಮಾಡಲು ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಮುಂದೆ ಮಾಡುವಂತಹ ಎಲ್ಲ ಪ್ರಾಣಾಯಾಮಗಳಿಗೂ ಸಹ ಇದು ತಳಹದಿಯಾಗಿರುತ್ತೆ. ಯಾವಾಗ ನೀವು ಉಸಿರಾಟವನ್ನು ನಿಧಾನ ಮತ್ತು ದೀರ್ಘವಾಗಿ ಮಾಡಲು ಅಭ್ಯಾಸ ಮಾಡ್ಕೊಳ್ತೀರೋ, ನಾವು ಮುಂದೆ ಮಾಡುವಂತಹ ಎಲ್ಲ ಪ್ರಾಣಾಯಾಮಗಳಲ್ಲೂ ಸಹ ಇದನ್ನೇ ಅಳವಡಿಸ್ಕೊಂಡು ನಾವು ಅಭ್ಯಾಸ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಪ್ರಮುಖವಾಗಿ ಉಸಿರಾಟವನ್ನು ದೀರ್ಘ ಮತ್ತು ನಿಧಾನವಾಗಿ ಮಾಡುವುದನ್ನು ನಾವು ಕರಗತ ಮಾಡ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ಇವತ್ತಿನ ಅಭ್ಯಾಸ ತುಂಬ ಸಹಾಯ ಮಾಡುತ್ತೆ. ಈ ಅಭ್ಯಾಸವನ್ನು ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೆಯಲಾಗುತ್ತೆ. ಕ್ಷಮಿಸಿ. ಈ ಅನುಲೋಮ ವಿಲೋಮ ಪ್ರಾಣಾಯಾಮ, ಇವತ್ತು ಮಾಡುವಂತಹ ಅಭ್ಯಾಸವನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೆಯಲಾಗುತ್ತೆ. ಕೆಲವೊಂದು ಶಾಲೆಗಳಲ್ಲಿ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ನಾಡಿ ಶುದ್ಧ ಕ್ರಿಯೆ ಪ್ರಾಣಾಯಾಮ ಅಥವಾ ಎಡಹೊಳ್ಳೆಯಲ್ಲಿ ಉಸಿರು ತಗೊಂಡು ಬಲಹೊಳ್ಳೆಯಲ್ಲಿ ಬಿಡುವುದು, ಬಲಹೊಳ್ಳೆಯಿಂದ ಉಸಿರು ತಗೊಂಡು ಎಡಹೊಳ್ಳೆಯಲ್ಲಿ ಬಿಡುವುದು, ಈ ಅಭ್ಯಾಸವನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕೆಲವೊಂದು ಶಾಲೆಗಳಲ್ಲಿ ಕರೆಯಲಾಗುತ್ತೆ. ಇನ್ನು ಈ ಥರ ದೀರ್ಘವಾಗಿ ಉಸಿರಾಟವನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಸಹ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಲೇ ಕರೆಯಲಾಗುತ್ತೆ. ನೀವು ತುಂಬ ಗೊಂದಲಕ್ಕೆ ಒಳಗಾಗೋದು ಬೇಡ. ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ ನಾವು ಕೇವಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ದೀರ್ಘವಾಗಿ ಉಸಿರನ್ನು ಬಿಡುವುದು ಮತ್ತು ಉಸಿರಾಟ ಆದಷ್ಟು ನಿಧಾನ ಮತ್ತು ದೀರ್ಘವಾಗಿ ಮಾಡೋದ್ರ ಕಡೆ ಗಮನ ಹರಿಸ್ತೀವಿ. ಈ ಅನುಲೋಮ ವಿಲೋಮ ಪ್ರಾಣಾಯಾಮ, ಈ ಪ್ರಭೇದದ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಇವತ್ತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಮತ್ತು ಇದೇ ಪ್ರಾಣಾಯಾಮಕ್ಕೆ ವಿವಿಧ ರೀತಿಯಲ್ಲಿ ಹೆಸರುಗಳಿಂದಲೂ ಕರೆಯಲಾಗುತ್ತೆ. ಇದನ್ನು ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್ ಅಂತಲೂ ಸಹ ಕರೆಯಲಾಗುತ್ತೆ, ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೆಯಲಾಗುತ್ತೆ, ಆನಾಪಾನಸಖಿ ಪ್ರಾಣಾಯಾಮ ಅಂತಲೂ ಸಹ ಕರೆಯಲಾಗುತ್ತೆ. ಕೆಲವೊಂದು ಯೋಗ ಶಾಲೆಗಳಲ್ಲಿ ಇದನ್ನ ಹಂಸ ಧ್ಯಾನ ಅಂತಲೂ ಸಹ ಕರೆಯಲಾಗುತ್ತೆ. ಈ ರೀತಿ ವಿವಿಧ ಹೆಸರುಗಳಿಂದ ಈ ಅಭ್ಯಾಸವನ್ನು ಕರೆಯಲಾಗುತ್ತೆ. ಆದರೆ ನಮಗೆ ಸಿಗುವಂತಹ ಉಪಯೋಗಗಳು ಮತ್ತು ಮಾಡುವಂತಹ ಪದ್ಧತಿ ಎಲ್ಲ ಒಂದೇ ಥರ ಇರುತ್ತೆ. ಆದರೆ ಹೆಸರುಗಳು ಮಾತ್ರ ಬದಲಾವಣೆ ಆಗ್ತಾ ಹೋಗುತ್ತೆ. ತುಂಬ ಗೊಂದಲಕ್ಕೊಳಗಾಗೋದು ಬೇಡ. ಇವತ್ತಿನ ಅಭ್ಯಾಸ ಹೇಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ಅಭ್ಯಾಸದಲ್ಲಿ ನೀವು ಅನುಕೂಲವಾಗಿರುವಂತಹ ಆಸನದಲ್ಲಿ ಕೂತ್ಕೊಂಡು ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ಬೇಕು. ನಾನು ಇಲ್ಲಿ ಎಣಿಸ್ತಾ ಹೋಗ್ತೀನಿ, ಅಂಕಿಗಳನ್ನು ಎಣಿಸ್ತಾ ಹೋಗ್ತೀನಿ. 1, 2, 3 ಅಂತ ಎಣಿಸ್ತಾ ಹೋಗ್ತೀನಿ. 1ರಿಂದ 8ರವರೆಗೂ ನಾನು ಎಣಿಸ್ತೀನಿ. ಮತ್ತು ಉಸಿರನ್ನ ಬಿಡಬೇಕಂತಲೂ ಸಹ 1ರಿಂದ 8ರವರೆಗೂ ನಾನು ಎಣಿಸ್ತಾ ಹೋಗ್ತೀನಿ. ಅಂದರೆ ನೀವು ಉಸಿರನ್ನು ತೊಗೊಳ್ಬೇಕಂದ್ರೆ ಹೇಗೆ ತೊಗೊಳ್ಬೇಕು ಅಂದರೆ, ನಾನು 1ನೇ ಅಂಕಿ ಶುರು ಮಾಡ್ತೀನಲ್ಲ 1 ಅಂತ, ಅಲ್ಲಿ ನೀವು ಉಸಿರನ್ನು ತೊಗೊಳಕ್ಕೆ ಶುರು ಮಾಡಿದ್ರೆ ನಾನು 8ನೇ ಅಂಕಿ ಎಣಿಸೋವರೆಗೂ ನೀವು ಉಸಿರನ್ನು ತೊಗೊಳ್ತಾನೆ ಇರಬೇಕು. 1, 2, 3, 4, 5, 6, 7, 8. ತಿರ್ಗಾ ಉಸಿರನ್ನು ಬಿಡುವಾಗಲೂ ಸಹ ಹಾಗೆ 1, 2, 3, 4, 5, 6, 7, 8. 1ನೇ ಅಂಕಿಗೆ ಉಸಿರನ್ನು ತೊಗೊಳಕ್ಕೆ ಶುರು ಮಾಡಿದ್ರೆ 8ನೇ ಅಂಕಿವರೆಗೂ ಉಸಿರನ್ನು ತೊಗೊಳ್ತಾನೆ ಇರಬೇಕು. ಮತ್ತು ಉಸಿರು ಬಿಡುವಾಗಲೂ ಸಹ ಅಷ್ಟೇ, 1ನೇ ಅಂಕಿಗೆ ಉಸಿರು ಬಿಡೋಕ್ಕೆ ಶುರು ಮಾಡಿದ್ರೆ 8ನೇ ಅಂಕಿವರೆಗೂ ಉಸಿರನ್ನು ಬಿಡ್ತಾನೆ ಇರಬೇಕು. ಸಾಧಾರಣವಾಗಿ ಇದರಲ್ಲಿ ಆಗೋ ತಪ್ಪು ಏನಂದರೆ, ನಾವು 4 ಅಥವಾ 5ನೇ ಅಂಕಿಗೆ ತುಂಬ ಉಸಿರನ್ನು ತೊಗೊಂಡ್ಬಿಡ್ತೀವಿ, ಮಿಕ್ಕಿದ ಅಂಕಿಗಳನ್ನು ಹಾಗೆ ಖಾಲಿ ಬಿಡ್ತೀವಿ. ಅದನ್ನ ಆದಷ್ಟು ಕಡಿಮೆ ಮಾಡಿ ಸರಿಯಾಗಿ ಉಸಿರಾಟವನ್ನು ಕ್ರಮವಾಗಿ ಜೋಡಿಸ್ಕೊಂಡು, ಅದೇ 1ನೇ ಅಂಕಿಲಿ ಉಸಿರನ್ನು ಶುರು ಮಾಡಿದ್ರೆ 8ನೇ ಅಂಕಿವರೆಗೂ ಉಸಿರನ್ನು ತೊಗೊಳ್ಳೋದು ಮತ್ತು 1ನೇ ಅಂಕಿಗೆ ಉಸಿರನ್ನು ಬಿಡೋಕ್ಕೆ ಶುರು ಮಾಡಿದ್ರೆ 8ನೇ ಅಂಕಿವರೆಗೂ ಉಸಿರನ್ನು ಬಿಡ್ತಾ ಇರೋದು. ಅದನ್ನು ಸರಿಯಾಗಿ ಅಳವಡಿಸ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಇನ್ನೊಂದು ಆಗುವಂಥ ತಪ್ಪು ಏನಪ್ಪ ಅಂದರೆ, ನಾವು ಜರ್ಕ್ಸ್ ಅಂತ ಹೇಳ್ತೀವಿ. ಉಸಿರನ್ನ ಈ ಥರ ಹಿಡಿದು ತೊಗೊಳ್ತಾ ಇರ್ತೀವಿ. ಪ್ರತಿಯೊಂದು ಅಂಕಿ ಎಣಿಸಿದಾಗಲೂ ಸಹ 1, 2, 3 ಈ ಥರ ತೊಗೊಳ್ತಾ ಇರ್ತೀವಿ. ಆ ಥರ ಮಾಡಬಾರ್ದು. ಉಸಿರಾಟ ಆದಷ್ಟು ನಿಧಾನ ಮತ್ತು ಸರಾಗವಾಗಿರಬೇಕು. ಎಲ್ಲೂ ನಿಲ್ಲಿಸಿ ಉಸಿರನ್ನು ತಗೊಳ್ಳೋದೇ ಆಗಲಿ ಬಿಡೋದೇ ಆಗಲಿ ಮಾಡಬಾರ್ದು. ಮತ್ತು ಆದಷ್ಟು ಉದರ ಶ್ವಾಸವನ್ನು ಅಳವಡಿಸ್ಕೊಂಡು ಅಭ್ಯಾಸ ಮಾಡಿ. ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗ ಉಬ್ಬಬೇಕಾಗಿರುತ್ತೆ. ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯ ಭಾಗ ಒಳಗಡೆ ಹೋಗಬೇಕಾಗಿರುತ್ತೆ. ಎದೆ ಭಾಗವನ್ನು ಉಪಯೋಗಿಸ್ಕೊಂಡು ಉಸಿರಾಟವನ್ನು ಮಾಡೋದನ್ನು ಕಡಿಮೆ ಮಾಡಿ ಕೇವಲ ಹೊಟ್ಟೆಯ ಭಾಗವನ್ನು, ಅಂದರೆ ಉಸಿರಾಟವನ್ನು ಆಳವಾಗಿ ತಗೊಂಡು ಆಳವಾಗಿ ಬಿಡುವುದನ್ನು ಕರಗತ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಿ. ಇಷ್ಟು ಅಂಶಗಳನ್ನು ಅಳವಡಿಸ್ಕೊಂಡು ಈ ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಒಟ್ಟು 5 ಸುತ್ತು ಅಭ್ಯಾಸ ಮಾಡೋಣ. ಒಂದು ಸರಿ ಉಸಿರನ್ನು ತೊಗೊಂಡು ಬಿಟ್ಟರೆ ಅದನ್ನು 1 ಸುತ್ತು ಅಂತ ನಾವು ಗಣನೆಗೆ ತಗೊಳ್ಳಲಾಗುತ್ತೆ. ಒಟ್ಟು ಈ ಥರ 5 ಸುತ್ತನ್ನು ಅಭ್ಯಾಸ ಮಾಡೋಣ. ಮತ್ತು ಉಸಿರನ್ನು ತೊಗೊಳ್ಳೋಕ್ಕೆ 8 ಅಂಕಿ, ಉಸಿರನ್ನು ಬಿಡಲು 8 ಅಂಕಿ, ಈ ಅನುಪಾತದಲ್ಲಿ ಅಭ್ಯಾಸವನ್ನು ಮಾಡೋಣ. ಈಗ
ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಅನುಲೋಮ ವಿಲೋಮ ಪ್ರಾಣಾಯಾಮ 8-8 ಅನುಪಾತದಲ್ಲಿ ಅಭ್ಯಾಸ ಮಾಡೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರ ಹಾಕಿ ಉಸಿರನ್ನು ತೆಗೆದುಕೊಳ್ಳಲು ಶುರು ಮಾಡಿ. 1 2 3 4 5 6 7 8 ಉಸಿರು ಬಿಡಲು ಶುರು ಮಾಡಿ. 1 2 3 4 5 6 7 8 ಪೂರಕ. 1 2 3 4 5 6 7 8 ರೇಚಕ. 1 2 3 4 5 6 7 8 ಪೂರಕ. 1 2 3 4 5 6 7 8 ರೇಚಕ. 1 2 3 4 5 6 7 8 ಪೂರಕ. 1 2 3 4 5 6 7 8 ರೇಚಕ. 1 2 3 4 5 6 7 8 ಪೂರಕ. 1 2 3 4 5 6 7 8 ರೇಚಕ. 1 2 3 4 5 6 7 8 ಸಾಧಾರಣ ಉಸಿರಾಟವನ್ನು ಮುಂದುವರಿಸಿ. ಉಸಿರಾಟದ ಮೇಲೆ ನಿಮ್ಮ ಸಂಪೂರ್ಣ ಗಮನ ಇರಲಿ. ಹಾಗೆ ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಮತ್ತೆ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತನ್ನಿ. ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಪ್ರಾರಂಭದಲ್ಲಿ ಕೆಲವೊಬ್ಬರಿಗೆ ಈ ಅಭ್ಯಾಸವನ್ನು ಅಳವಡಿಸ್ಕೊಂಡು ಅಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ. ಸ್ವಲ್ಪ 1ನೇ ಅಂಕಿಗೆ ಶುರು ಮಾಡಿ 8ನೇ ಅಂಕಿವರೆಗೂ ಸರಿದೂಗಿಸ್ಕೊಂಡು ಮಾಡೋದೊಂದು ಸ್ವಲ್ಪ ಗೊಂದಲ ಆಗ್ಬೋದು. ಆದರೂ ಅಭ್ಯಾಸ ಮಾಡ್ತಾ 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 ನಿಮಗೆ ಕರಗತ ಆಗಿಬಿಡುತ್ತೆ. ಸುಲಭವಾಗೂ ಈ ಅಭ್ಯಾಸವನ್ನು ಮಾಡ್ಬೋದಾಗಿರುತ್ತೆ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಅಭ್ಯಾಸ ಪ್ರತಿನಿತ್ಯ ಮಾಡ್ತಾಯಿರಿ. ಮತ್ತು ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ನಾವು 5 ಸರಿ ಅಭ್ಯಾಸ ಮಾಡ್ತಾ ಇದ್ದೀವಿ. ನೀವು ಸ್ವಂತ ಅಭ್ಯಾಸದಲ್ಲಿ ಮಾಡಬೇಕಂದ್ರೆ ನೀವು 10 ಸರಿ 20 ಸರಿ ಆ ಥರ ಅಭ್ಯಾಸ ಮಾಡೋದು. ಕಡೆಯ ಪಕ್ಷ ಒಂದು 10 ಸರಿನಾದರೂ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೀವು ಈ ವಿಡಿಯೋ ಜೊತೆಗೆ ಮಾಡ್ತೀನಿ ಅಂತ ಅಂದ್ರೂ ಸಹ ಒಂದು 5 ಬಾರಿ ಮಾಡಿ ವಿಡಿಯೋನ ಹಾಗೆ ಪಾಸ್ ಮಾಡಿಕೊಂಡು ಇನ್ನು 5 ಬಾರಿ ಅಥವಾ 10 ಬಾರಿ ನಿಮ್ಮ ಸ್ವಂತವಾಗಿ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸಕ್ಕೆ ಹೋಗಬೇಕಾಗಿರುತ್ತೆ. ಈಗ ಶಿಥಿಲೀಕರಣ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಸುಖಾಸನದಲ್ಲಿ ಕುಳಿತುಕೊಂಡು ನಿಮ್ಮ ಎಡ ಹಸ್ತವನ್ನು ಬಲಗಾಲ ಮೇಲೆ ಬಲಮಂಡಿಯ ಮೇಲಿಡಿ. ಬಲಗೈನ ಬೆನ್ನ ಹಿಂದೆ ಇಟ್ಕೊಂಡು ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸ್ಬೇಕು. 1 2 3 4 5 6 7 8 9 10 ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ಹಾಗೆ ಇನ್ನೊಂದು ಪಕ್ಕಕ್ಕೆ ಸೊಂಟವನ್ನು ತಿರುಗಿಸಿ. 1 2 3 4 5 6 7 8 9 10 ಎರಡು ಕೈಗಳನ್ನು ಮುಂದಕ್ಕೆ ಮತ್ತು ಕೈಗಳನ್ನು ಕೆಳಗಿಳಿಸಿ ಹಾಗೆ ಮೇಲೆ ನಿಂತ್ಕೊಳ್ಳಿ. ಮತ್ತು ಕಾಲುಗಳ ಮಧ್ಯೆ 1 ಅಡಿಗಳ ನಂತರ ಹಸ್ತಬಂಧ ಮಾಡಿಕೊಂಡು 2 ಕೈಗಳನ್ನು ಮೇಲಕ್ಕೆ ಚಾಚಿ ಹಾಗೆ ಹಿಮ್ಮಡಿಗಳನ್ನು ಸಹ ಮೇಲಕ್ಕೆ ಎತ್ತಿ ಇಡೀ ದೇಹವನ್ನು ಮೇಲಕ್ಕೆ ಚಾಚಬೇಕು. 1 2 3
4 5 6 7 8 9 10 ಹಿಮ್ಮಡಿಗಳನ್ನು ಕೆಳಗಡೆ ಇಳಿಸಿ. ಈಗ ದೇಹದ ಭಾರವನ್ನು ಎಡಗಾಲ ಮೇಲೆ ಹಾಕಿ ಹಾಗೆ ಬಲಪಕ್ಕಕ್ಕೆ ಬಾಗಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ನೇರವಾಗಿ ನಿಂತ್ಕೊಳ್ಳಿ. ಇನ್ನೊಂದು ಪಕ್ಕಕ್ಕೆ 1 2 3 4 5 6 7 8 9 10 ಸಾಧಾರಣ ಸ್ಥಿತಿಗೆ. ಈಗ ದೇಹವನ್ನು ಬಲಪಕ್ಕಕ್ಕೆ ತಿರುಗಿಸಿ. 1 2 3 4 5 6 7 8 9 10 ಪೂರಕ. ಮತ್ತು ಇನ್ನೊಂದು ಪಕ್ಕಕ್ಕೆ 1 2 3 4 5 6 7 8 9 10 ಪೂರಕ. ಹಾಗೆ ನಿಧಾನವಾಗಿ ಸೊಂಟದ ಮೇಲೆ ಹಸ್ತಗಳು, ಸಾಧ್ಯ ಆದರೆ ಹೆಬ್ಬೆರಳನ್ನು ಒಂದಕ್ಕೊಂದು ತಾಗಿಸೋ ಪ್ರಯತ್ನ ಮಾಡಿ. ಉಸಿರನ್ನು ತಗೊಳ್ತಾ ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ಇದೇ ಭಾಗವನ್ನು ವಿಶಾಲಗೊಳಿಸಿಕೊಂಡು ಕುತ್ತಿಗೆಯಿಂದ ಹಾಕಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ಮೇಲೆ ಬಂದು ಮಂಡಿಯ ಮೇಲೆ ಹಸ್ತಗಳು, ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಸೊಂಟವನ್ನು ತಿರುಚುವ ಅಭ್ಯಾಸ. ಕೈಗಳನ್ನು ಮುಂದಕ್ಕೆ ಚಾಚಿ ಪಾದಗಳು ಭುಜ ಸಮಾನಾಂತರವಾಗಿ 1 2 3 4 5 6 7 8 9 10 11 12 13 14 15 16 17 18 19 20 ಕೈ ಬೆರಳುಗಳನ್ನು ಭುಜಗಳ ಮೇಲಿಡಿ. ಭುಜಗಳ ವ್ಯಾಯಾಮ. 1 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಹಾಗೆ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿಯನ್ನು ಕಟ್ಟಿ ಮಣಿಕಟ್ಟಿನ ವ್ಯಾಯಾಮ. 1 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಕೈ ಬೆರಳಿನ ವ್ಯಾಯಾಮ. 1 2 3 4 5 6 7 8 9 10 ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಕುತ್ತಿಗೆಯ ವ್ಯಾಯಾಮ. ಕತ್ತನ್ನು ಬಾಗಿಸ್ಕೊಳ್ಳಿ. 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ. 2 ಉಸಿರನ್ನು ಹೊರ ಹಾಕುತ್ತಾ ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. 3 ಕತ್ತನ ಮೇಲಕ್ಕೆ ಚಾಚಿ. 4 5 6 7 8 9 10 ಹಾಗೆ ಕತ್ತನ ಸಾಧಾರಣ ಸ್ಥಿತಿಗೆ ತನ್ನಿ. ಪಕ್ಕಕ್ಕೆ 1 ಕತ್ತನ ಬಲ ಪಕ್ಕಕ್ಕೆ ತಿರುಗಿಸಿ. 2 ಕತ್ತನ ಎಡ ಪಕ್ಕಕ್ಕೆ. 3 4 5 6 7 8 9 10 ಹಾಗೆ ಕತ್ತನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ಈಗ ಮುಂದಿನ ಅಭ್ಯಾಸದ ಈಗ ಮುಂದಿನ ಅಭ್ಯಾಸದ ಹೆಸರು ಬಂದು ಪೀಚೆ ಬಾವ್ ಅಂತ. ಪೀಚೆ ಅಂದರೆ ಹಿಂದೆ ಅಂತ ಅರ್ಥ ಬರುತ್ತೆ, ಪಾವ್ ಅಂದರೆ ಕಾಲು ಅಂತ ಅರ್ಥ ಬರುತ್ತೆ. ಇನ್ನು ಕಾಲನ್ನು ಹಿಂದಕ್ಕೆ ತಗೊಂಡು ಮಾಡುವಂತಹ ಅಭ್ಯಾಸ ಇವತ್ತು ಮಾಡ್ತಾ ಇದ್ದೀವಿ ನೋಡಿ. ಮುಂದಿನ ತರಗತಿಯಲ್ಲಿ ವೀರಭದ್ರಾಸನ ಭಾಗ 3 ಅಂತ ಒಂದು ಆಸನದ ಅಭ್ಯಾಸ ಬರುತ್ತೆ. ಆ ಅಭ್ಯಾಸಕ್ಕೆ ಇದು ಒಂಥರ ಪೂರ್ವಭಾವಿಯಾಗಿರುವಂತಹ ಅಭ್ಯಾಸ ಆಗಿರುತ್ತೆ. ಆ ಅಭ್ಯಾಸದಲ್ಲಿ ನೋಡಿ ಹೇಗಿರುತ್ತೆ ಅಂದರೆ, ನಿಮ್ಮ ಸೊಂಟದ ಭಾಗವನ್ನು ನೇರವಾಗಿ ಇಟ್ಕೊಂಡು ಕಾಲನ್ನು ಮೇಲೆ ಕೆತ್ತಿ ಕೈಯನ್ನು ಮುಂದಕ್ಕೆ ಚಾಚುವಂಥದ್ದು ಅಭ್ಯಾಸ ಬಂದು ಹೀಗಿರುತ್ತೆ. ಅದು ಈ ಅಭ್ಯಾಸ ಮಾಡೋದಕ್ಕೆ ಏನು ಮಾಡುತ್ತೆ ಅಂದರೆ, ನಮ್ಮ ಪೃಷ್ಠಭಾಗದ
ಸಡಿಲತೆ ಇರೋದಿಲ್ಲ, ಪೃಷ್ಠಭಾಗದ ಸಡಿಲತೆ ಇರೋದಿಲ್ಲ, ಮತ್ತು ಸ್ವಲ್ಪ ನಮಗೆ ಈ ಸ್ಥಿತಿಗೆ ಬರುವಂತಹ ಗೊಂದಲ ತುಂಬ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ. ಏನಾಗುತ್ತೆ ಅಂದರೆ ನಾವು ಕಾಲನ್ನ ಹೀಗೆತ್ತೋದ್ರ ಬದಲು ಹೀಗೆತ್ತದು ಬರ್ತಾ ಇರ್ತದೆ, ಸಾಧಾರಣವಾಗಿ ಹೀಗೆ ಹೋಗ್ತಾ ಇರುತ್ತೆ ಕಾಲು. ಅದನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಇವಾಗ ಮಾಡುವಂತಹ ಪೀಚೆ ಪಾವ್ ಅಭ್ಯಾಸ ತುಂಬ ಸಹಾಯ ಮಾಡುತ್ತೆ. ಅಭ್ಯಾಸವನ್ನು ಒಮ್ಮೆ ನೋಡ್ಕೊಳ್ಳಿ. ಬೆನ್ನಿಂದ ಕೈನ ಕಟ್ಕೊಳ್ಬೇಕು, ನಿಧಾನವಾಗಿ ಒಂದು ಕಾಲನ್ನು ಹಿಂದಕ್ಕೆ ತೊಗೊಳ್ತಾ ಬರಬೇಕೀಗೆ. ಸಮತೋಲನ ಚೆನ್ನಾಗಿತ್ತು ಅಂದರೆ ಯಾವುದೇ ಸಹಾಯ ಇಲ್ಲದೆ ಹೀಗೆ ಅಭ್ಯಾಸ ಮಾಡ್ತಾ ಬರಬೇಕು. ಒಂದು ಸರಿ ಬಲಗಾಲನ ಮೇಲೆ ಕೆತ್ತಬೇಕು, ಇನ್ನೊಮ್ಮೆ ಎಡಗಾಲನ ಮೇಲೆ ಕೆತ್ತಬೇಕು. ಅದು ನಾನು ಹೇಳ್ದಲ್ಲ, ನೀವು ಅಭ್ಯಾಸ ಮಾಡಬೇಕಂದ್ರೆ ಕೆಳಗೆ ನಿಲ್ಲಿಸುವಂಥದ್ದು. ನೀವು ಅಭ್ಯಾಸ ಮಾಡಬೇಕಂದ್ರೆ ನಿಮ್ಮ ಸೊಂಟದ ಭಾಗ ಈ ಥರ ತಿರುಗದೇ ಇರೋದನ್ನು ನೋಡಿಕೊಂಡು ಅಭ್ಯಾಸವನ್ನು ಮಾಡ್ತಾ ಬನ್ನಿ. ನಿಮ್ಗೇನಾದರೂ ಸಮತೋಲನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನಿಸ್ತು ಅಂದರೆ ಒಂದು ಕೈಯಲ್ಲಿ ಗೋಡೆನ ಇಟ್ಕೊಳ್ಳಿ, ಗೋಡೆನ ಇಟ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಹೋಗಿ. ಒಮ್ಮೆ ಬಲಗಾಲನ ಮೇಲೆ ಕೆತ್ತಬೇಕಾಗಿರುತ್ತೆ, ತಿರ್ಗಾ ಕೆಳಕ್ಕೆ, ಹಾಗೆ ಎಡಗಾಲನ ಮೇಲೆ ಕೆತ್ತಬೇಕು, ಕೆಳಗೆ ಇಳಿಸ್ಬೇಕು. ಈ ರೀತಿಯೂ ಸಹ ಅಭ್ಯಾಸವನ್ನು ಮಾಡ್ಬೋದು. ಒಟ್ಟು ನಾವು 10 ಬಾರಿ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಬೆನ್ನಿಂದ ಕೈಗಳನ್ನು ಕಟ್ಟಿ, ಈಗ ಒಂದು ನಿಧಾನವಾಗಿ ಬಲಗಾಲನ ಮೇಲೆ ಕೆತ್ತೋದಕ್ಕೆ ಶುರು ಮಾಡಿ, ಕೆಳಗೆ ಇಳಿಸಿ. ಸೊಂಟದ ಭಾಗ ತಿರುಗಿಸದೆ ಮಾಡೋದನ್ನು ಅಭ್ಯಾಸ ಮಾಡಿ. 2, ಮತ್ತೆ ವಾಪಸ್ 3, 4, ನಿಲ್ಲುವ ಸ್ಥಿತಿಗೆ 5. ಆದಷ್ಟು ಸಮತೋಲನ ಕಾಪಾಡಿಕೊಂಡು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ನಿಲ್ಲುವ ಸ್ಥಿತಿಗೆ 6, ದೃಷ್ಟಿ ಒಂದೇ ಕಡೆ ಕೇಂದ್ರೀಕರಿಸ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 7, ಬಲಗಾಲ ಮೇಲಕ್ಕೆ, ಮತ್ತೆ ಬಲಗಾಲ ಕೆಳಕ್ಕೆ. 8, ಎಡಗಾಲ ಮೇಲಕ್ಕೆ, ಮತ್ತೆ ಎಡಗಾಲ ಕೆಳಕ್ಕೆ. 9, ಬಲಗಾಲ ಮೇಲಕ್ಕೆ, ಮತ್ತೆ ಕೆಳಕ್ಕೆ. 10, ಎಡಗಾಲು ಮೇಲಕ್ಕೆ, ಮತ್ತೆ ಕೆಳಕ್ಕೆ. ಈಗ ಒಟ್ಟು 10 ಬಾರಿ ಆದ ನಂತರ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಶ್ರಾಂತಿಯನ್ನು ಪಡೀರಿ. ಮುಖ್ಯವಾಗಿ ನಿಮ್ಮ ಸೊಂಟದ ಭಾಗ ಮತ್ತು ಪೃಷ್ಠಭಾಗವನ್ನು ವಿಶ್ರಾಂತಗೊಳಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಪ್ರಾರಂಭದಲ್ಲಿ ಈ ಅಭ್ಯಾಸ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಅಂದರೆ ನಮಗೆ ಸಮತೋಲನ ಸಿಗೋದಿಲ್ಲ, ಬ್ಯಾಲೆನ್ಸ್ ಸಿಗೋದಿಲ್ಲ. ಅದು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ದಿನೇ ದಿನೇ ಇದರಲ್ಲಿ ಸಮತೋಲನ ಸಿಗ್ತಾ ಬರುತ್ತೆ. ಆಮೇಲೆ ನೀವು ಸುಲಭವಾಗಿ ಮಾಡ್ಬೋದಾಗಿರುತ್ತೆ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ, ಆದರೂ ಬಿಡೋದು ಬೇಡ, ಪ್ರತಿನಿತ್ಯ ಅಭ್ಯಾಸವನ್ನು ಮಾಡ್ತಾಯಿರಿ. ಈಗ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋಣ. ಒಟ್ಟು 12 ಸುತ್ತು ಅಭ್ಯಾಸ ಮಾಡೋಣ. 6 ಸುತ್ತು 12 ಹಂತದ ಅಭ್ಯಾಸ ಮಾಡೋಣ, ಇನ್ನು 6 ಸುತ್ತು 10 ಹಂತದನ್ನು ಅಭ್ಯಾಸ ಮಾಡೋಣ. ಹಾಗೆ ಮ್ಯಾಟ್ ಮುಂಭಾಗದಲ್ಲಿ ನಿಂತ್ಕೊಳ್ಳಿ, ಕಾಲುಗಳನ್ನು ಜೋಡಿಸಿ ನಮಸ್ಕಾರ ಸ್ಥಿತಿ. ಊರ್ಧ್ವಾಸನ, 2 ಕೈಗಳನ್ನು ಮೇಲಕ್ಕೆ ಚಾಚಿ ಸೊಂಟ ಮುಂದದಲ್ಲಿ ಹಿಂದೆ ಬಾಗಿ. ಹಸ್ತಪಾದಾಸನ, ಮಂಡಿಗಳು ನೇರ ಇರಲಿ, ಹಸ್ತ ನೆಲಕ್ಕೆ, ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. ಏಕಪಾದಾಸನ, ಬಲಗಾಲ ಹಿಂದಕ್ಕೆ. ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಲೆಫ್ಟ್ ಲೆಗ್ ಫ್ರಂಟ್, ಹಸ್ತಪಾದಾಸನ,
ऊर्ध्वासन, हस्तपादासन, बलगाल एकपादासन, द्विपादासन, शशांकासन, साष्टांग प्रणिपतासन, भुजंगासन, भूधरासन, शशांकासन, बलगाल एकपादासन, हस्तपादासन, ऊर्ध्वासन, हस्तपादासन, एडगाल एकपादासन, द्विपादासन, शशांकासन, साष्टांग प्रणिपतासन, भुजंगासन, भूधरासन, शशांकासन, एडगाल एकपादासन, हस्तपादासन, ऊर्ध्वासन, हस्तपादासन, बलगाल एकपादासन, द्विपादासन, शशांकासन, साष्टांग प्रणिपतासन, भुजंगासन, भूधरासन, शशांकासन, बलगाल एकपादासन, हस्तपादासन, ऊर्ध्वासन, हस्तपादासन, एडगाल एकपादासन, द्विपादासन, शशांकासन, साष्टांग प्रणिपतासन, भुजंगासन, भूधरासन, शशांकासन, एडगाल एकपादासन, हस्तपादासन, ऊर्ध्वासन, हस्तपादासन, बलगाल एकपादासन, द्विपादासन, हತ್ತು ಹಂತದ ಸೂರ್ಯ ನಮಸ್ಕಾರ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಈಗ 5 ಸುತ್ತು, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಕಡೆ 2 ಸುತ್ತು, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಕಡೆ ಸುತ್ತು, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ನಮಸ್ಕಾರ. ಹಾಗೆ ಕೆಲವೊತ್ತು ಕೂತ್ಕೊಂಡು ದೇಹವನ್ನು ವಿಶ್ರಾಂತಿಗೊಳಿಸಿ ನಿಮಗೆ ಅನುಕೂಲವಾಗುವಂತಹ ಆಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ 2 ಕೈಗಳಲ್ಲಿ ಜ್ಞಾನ ಮುದ್ರೆ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಸೂರ್ಯ ನಮಸ್ಕಾರದಿಂದ ದೇಹದ ಮೇಲಾಗಿರುವಂತಹ ಪರಿಣಾಮಗಳನ್ನು ಗಮನಿಸಿ. ಬಿರುಸಾಗಿ ನಡೀತಾ ಇರುವಂತಹ
ಉಸಿರಿನ ಹರಿದಾಟವನ್ನು ಗಮನಿಸಿ. ಆದರೆ ನಿಮ್ಮ ಉಸಿರಿನ ಮೇಲೆ ಯಾವುದೇ ಹಿಡಿತ ಬೇಡ. ಉಸಿರಾಟ ತನ್ನ ಪಾಡಿಗೆ ನಡೀತಾ ಇರಲಿ. ಹಾಗೆ ಅತ್ಯಂತ ಜಾಗೃತೆಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಪಾಮಿಂಗ್. ಹಸ್ತಗಳನ್ನು ಪರಸ್ಪರ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಹಸ್ತಗಳನ್ನು ಮುಂದೆ ತನ್ನಿ. ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಈಗ ಕಾಲುಗಳನ್ನು ಮುಂದಕ್ಕೆ ಚಾಚಿ ಈಗ ಮುಂದಿನ ಅಭ್ಯಾಸ ಒಂದು ಉಷ್ಟ್ರಾಸನ. ಅಭ್ಯಾಸವನ್ನು ಒಮ್ಮೆ ನೋಡಿಕೊಳ್ಳಿ. ಇದರಲ್ಲಿ ಮಂಡಿಗಳ ಮೇಲೆ ಬರಬೇಕಾಗಿರುತ್ತೆ. ಮಂಡಿಗಳ ಮೇಲೆ ಬಂದು ಮಂಡಿಗಳ ಮಧ್ಯೆ ಸ್ವಲ್ಪ ಅಂತರ ಇರಲಿ. ಮಂಡಿಯನ್ನು ತುಂಬ ಕೂಡಿಸ್ಕೊಂಡು ಮಾಡೋದು ಬೇಡ, ತುಂಬ ದೂರ ಇಟ್ಕೊಂಡು ಮಾಡೋದು ಬೇಡ. ಮಂಡಿಯನ್ನು ಸ್ವಲ್ಪ ಹತ್ತಿರ ಇಟ್ಕೊಳ್ಬೇಕು. ಮತ್ತು ಇದು ಬಂದು ಪ್ರಾರಂಭಿಕ ಸ್ಥಿತಿ ಇವತ್ತು ನಾವು ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ನಾವು ಪೂರ್ಣ ಸ್ಥಿತಿನ ಅಭ್ಯಾಸ ಮಾಡ್ತೀವಿ. ಮೊದಲಿಗೆ ಇವಾಗ ಮಾಡುವಂತಹ ಸ್ಥಿತಿ ನಿಮ್ಗೆ ಚೆನ್ನಾಗಿ ಬಂತು ಅಂದರೆ ಮುಂದೆ ಮಾಡುವಂತಹ ಅಭ್ಯಾಸ ತುಂಬ ಅನುಕೂಲ ಮಾಡಿಕೊಡುತ್ತೆ ಮತ್ತು ಆದಷ್ಟು ಸುಲಭವಾಗಿ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಈ ಅಭ್ಯಾಸದ ಕಡೆ ಸ್ವಲ್ಪ ಗಮನ ಹರಿಸಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಆಗ ಮುಂದಿನ ತರಗತಿಯಲ್ಲಿ ಮಾಡಿದಾಗ ಸುಲಭವಾಗಿ ಮಾಡ್ಬೋದು. ಇಲ್ಲಾಂದರೆ ತುಂಬ ಮುಂದಿನ ತರಗತಿಯಲ್ಲಿ ಮಾಡಿದಾಗ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಅಭ್ಯಾಸನ ಒಮ್ಮೆ ನೋಡ್ಕೊಳ್ಳಿ. ಇದರಲ್ಲಿ ಮಂಡಿಗಳ ಮಧ್ಯೆ ಸ್ವಲ್ಪ ಅಂತರ ಇರುತ್ತೆ. ಹಿಂದೆ ಹಿಮ್ಮಡಿ ಸಮೇತವಾಗಿ ಕಾಲುಗಳನ್ನು ಕೂಡಿಸ್ಕೊಂಡಿರ್ತೀವಿ. ಮೊದಲು ಕೈಗಳನ್ನು ಮುಂದಕ್ಕೆ ಚಾಚಬೇಕು. ಅನಂತರ ಸೊಂಟದ ಮೇಲೆ ಹಸ್ತಗಳನ್ನು ಊರಬೇಕು. ಸಾಧ್ಯ ಆದರೆ ನಿಮ್ಮ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ತಾಗಿಸೋದು ಪ್ರಯತ್ನ ಮಾಡಿ. ಮತ್ತು ಕೈ ಬೆರಳಿನ ಸ್ಥಿತಿ ಹೀಗೆ ಇರಬೇಕು. ಈ ಥರ ಎಲ್ಲ ಹೇಗಂದಂಗೆ ಇಟ್ಕೊಳ್ಳೋದು ಬೇಡ. ಆದಷ್ಟು ಹೆಬ್ಬೆರಳನ್ನು ಒಂದಕ್ಕೊಂದು ತಾಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹಿಂದೆ ಇಟ್ಕೊಳ್ಳಿ. ತುಂಬ ನಿಮ್ಗೆ ಹೆಬ್ಬೆರಳು ಒಂದಕ್ಕೊಂದು ತಾಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ. ಸೊಂಟದ ಮೇಲೆ ಈ ಥರ ಇದ್ರೂ ಏನು ತೊಂದರೆ ಇಲ್ಲ. ಅದೇ ಕೈ ಸ್ಥಿತಿ ಹೀಗೆ ಇರಲಿ. ನೋಡಿ, ನೀವು ಬೇರೆ ಸ್ಥಿತಿಯೆಲ್ಲ ಇಟ್ಕೊಂಡ್ಬಿಟ್ರೆ ಎದೆ ಭಾಗವನ್ನು ವಿಶಾಲಗೊಳಿಸೋಕ್ಕಾಗಲ್ಲ. ಮಣಿಕಟ್ಟು ಅಲ್ಲೇ ತಡೆ ಹಿಡಿತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ನೀವು ಎದೆ ಭಾಗವನ್ನು ವಿಶಾಲಗೊಳಿಸಿ ಹಿಂದಕ್ಕೆ ಬಾಗ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಈ ಸ್ಥಿತಿಯಲ್ಲಿ ಇಟ್ಕೊಳ್ತೀವಿ. ಇದರಲ್ಲಿ 3 ಹಂತದ ಕಡೆ ಗಮನ ಹರಿಸ್ಕೊಳ್ಳಿ. ಮೊದಲನೇದು ಬಂದು ಸೊಂಟದ ಭಾಗವನ್ನು ಸಾಧ್ಯವಾದಷ್ಟು ಮುಂದಕ್ಕೆ ತಳ್ಳಬೇಕಾಗಿರುತ್ತೆ. ಒಮ್ಮೆ ನೀವು ಸೊಂಟದ ಭಾಗವನ್ನು ಸಾಧ್ಯವಾದಷ್ಟು ಮುಂದಕ್ಕೆ ತಳ್ಳಿದ ನಂತರ ಎದೆ ಭಾಗವನ್ನು ವಿಶಾಲಗೊಳಿಸ್ಕೊಳ್ಬೇಕು. ಇದಾದ ನಂತರ ಕೊನೆಯದಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟಾಗುತ್ತೋ ಅಷ್ಟು ಹಿಂದೆ ಬಾಗಿ ಸ್ಥಿತಿಯಲ್ಲಿರಬೇಕು. ಒಮ್ಮೆ ನಿಮಗೆ ದೇಹ ಸಹಾಯ ಮಾಡುತ್ತೆ, ಹಗುರವಾಗಿ ಮಾಡ್ಬೋದು ಅನ್ಸರೆ ಮಾತ್ರ ನಿಧಾನವಾಗಿ ದಿನೇ ದಿನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಸಾಧ್ಯವಾದಷ್ಟು ಹಿಂದಕ್ಕೆ ಬಾಗಿ ಸ್ಥಿತಿಯಲ್ಲಿ ಇರಬೇಕಾಗಿರುತ್ತೆ. ಅನಂತರ ಸಾಧಾರಣ ಉಸಿರಾಟವನ್ನು ಮಾಡಬೇಕು. ಮತ್ತೆ ಮೇಲೆ ಬಂದು ಹಾಗೆ ವಜ್ರಾಸನದಲ್ಲಿ ಕೂತ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸಬೇಕು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಹಿಂದೆ ಬಾಗಿ. ತುಂಬ ಒತ್ತಡ ಹಾಕಿ ಹಿಂದೆ ಬಾಗೋದು ಬೇಡ. ತುಂಬ ನಿಮಗೆ ಸೊಂಟದ ಭಾಗವನ್ನು ಪೆಟ್ಟು ಮಾಡ್ಕೊಳ್ಳೋದು ಅಥವಾ ನೋವು ಮಾಡ್ಕೊಳ್ಳೋದು ಬೇಡ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಅಭ್ಯಾಸ ಮಾಡಿ. ನಿಮ್ಗೇನಾದ್ರು ಇಷ್ಟೇ ಆಯಿತು ಅಂದರೆ ಇಷ್ಟೇ ಮಾಡಿ ಸಾಕು. ತುಂಬ ನಾನು ಮಾಡಿ ತೋರಿಸಿದಷ್ಟು ಹಿಂದಕ್ಕೆ ಬಾಗಬೇಕು ಅಂತ ಏನು ಇಲ್ಲ, ಮತ್ತು ಏನು ಅಷ್ಟು ಹಿಂದೆ ಬಾಗುವಂಥ ಅವಶ್ಯಕತೆಯೂ ಇಲ್ಲ. ಮತ್ತು ಯಾರಿಗಾದರೂ ಬೆನ್ನು ನೋವು, ಸೊಂಟದ ನೋವು ಈ ಥರ ತೊಂದರೆಗಳಿದ್ದಲ್ಲಿ ಈ ಆಸನವನ್ನು ಬೇಕಂದರೆ ನೀವು ಸ್ಕಿಪ್ ಮಾಡಿಬಿಡಿ. ಈ ಆಸನ ಮಾಡೋದು ಬೇಡ. ಸೊ ನೇರವಾಗಿ ಮುಂದಿನ ಅಭ್ಯಾಸಕ್ಕೆ ಬೇಕಂದರೆ ಹೋಗಿ. ಏನಾದರೂ ಸೊಂಟ ಅಥವಾ ಕೆಳಬೆನ್ನಿನ ಏನೇ ಸಮಸ್ಯೆ ಇದ್ರೂ ಸಹ ಇಷ್ಟು ಹಿಂದೆ ಬಾಗೋದು ಬೇಡ. ಅಥವಾ ನಿಮಗೆ ವಿಶ್ವಾಸ ಇದೆ, ಬಾಗ್ತೀನಿ ತುಂಬ ಜಾಗರೂಕತೆಯಿಂದ ಅಂದರೆ ಸ್ವಲ್ಪನೇ ಬಾಗಿ ಸಾಕು. ತುಂಬ ಇಷ್ಟರ ಮಟ್ಟಿಗೂ ನಿಮಗೆ ಗರಿಷ್ಠ ಮಟ್ಟದ ಬಾಗುವಿಕೆಯನ್ನು ತಗೊಳ್ಳೋದು ಬೇಡ. ಎಷ್ಟಾಗುತ್ತೋ ಅಷ್ಟೇ ಅಭ್ಯಾಸವನ್ನು ಮಾಡಿ. ಬನ್ನಿ ಈಗ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಕಾಲುಗಳ ಮಧ್ಯೆ ಸ್ವಲ್ಪ ಅಂತರವನ್ನು ಇಟ್ಕೊಳ್ಳಿ. ಹಿಮ್ಮಡಿಯ ಸಮೇತವಾಗಿ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಕೈಗಳನ್ನು ಮುಂದಕ್ಕೆ ಚಾಚಿ, ಸೊಂಟದ ಮೇಲೆ ಹಸ್ತಗಳು, ಹೆಬ್ಬೆರಳನ್ನು ಒಂದಕ್ಕೊಂದು ತಾಗಿಸ್ಕೊಳ್ಳಿ. ಮೊದಲಿಗೆ ಪೃಷ್ಠಭಾಗವನ್ನು ಬಿಗಿ ಮಾಡ್ಕೊಳ್ತಾ ಸೊಂಟದ ಭಾಗವನ್ನು ಸಾಧ್ಯದಷ್ಟು ಮುಂದಕ್ಕೆ ತಳ್ಳಿ. ಅನಂತರ ಎದೆಯ ಭಾಗವನ್ನು ವಿಶಾಲಗೊಳಿಸ್ಕೊಳ್ಳಿ. ಕೊನೆಯದಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಚಾಚಿ ಸ್ಥಿತಿಯಲ್ಲಿರಿ. ಸಾಧಾರಣ ಉಸಿರಾಟ 1
2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಮೇಲೆ ಬಂದು ಹಾಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಸೊಂಟ ಮತ್ತು ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ನಿಮ್ಮ ದೇಹದ ಮೇಲಾಗಿರುವಂತಹ ಪರಿಣಾಮಗಳನ್ನು ಗಮನಿಸಿ. ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಈಗ ನಿಧಾನವಾಗಿ ನಿಮ್ಮ ಹೊಟ್ಟೆ ಭಾಗದ ಮೇಲೆ ಮಲ್ಕೊಳ್ಳಿ. ಹಾಗೆ ಮಕರಾಸನಕ್ಕೆ ಬಂದು ಹಾಗೆ ಮಕರಾಸನಲ್ಲಿ ಮಲ್ಕೊಂಡು ಈಗ ಮುಂದಿನ ಅಭ್ಯಾಸವನ್ನು ಹಾಗೆ ನೋಡಿಕೊಳ್ಳಿ. ಮುಂದಿನ ಅಭ್ಯಾಸ ಬಂದು ಊರ್ಧ್ವಮುಖ ಶ್ವಾನಾಸನ. ಮೊದಲು ಮಾಡಿದ್ವಲ್ಲ ಅದೇ ಅಭ್ಯಾಸ. ಅದೇನು ಮಾಡ್ತೀವಿ ಅಂದರೆ ಮೊದಲು ಬಂದು ಕಾಲನ್ನು ಒಳಗೆ ತಿರುಗಿಸ್ಕೊಂಡು ಅಭ್ಯಾಸ ಮಾಡಿದ್ವಿ. ಇವತ್ತು ಮಾಡುವಂತಹ ಸ್ಥಿತಿಯಲ್ಲಿ ಕಾಲು ಬೆರಳುಗಳನ್ನು ಹಿಂದಕ್ಕೆ ತಿರುಗಿಸ್ಕೊಂಡಿರಬೇಕು. ಸಾಧ್ಯ ಆದರೆ ಕಾಲು ಕೂಡಿಸಿ ಅಭ್ಯಾಸ ಮಾಡಿ. ತುಂಬ ಕಷ್ಟ ಆಯಿತು ಅಂದರೆ ಕಾಲನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ, ಪರವಾಗಿಲ್ಲ. ಮತ್ತು ನಿಮ್ಮ ಹಸ್ತಗಳನ್ನು ಎದೆ ಭಾಗ ಮತ್ತು ಹೊಕ್ಲಿನ ಭಾಗ ಎರಡರ ಮಧ್ಯದಲ್ಲಿ ಇಟ್ಕೊಳ್ಬೇಕು. ನಿಮ್ಗೇನಾದ್ರು ಈ ಥರ ಇಟ್ಕೊಂಡು ಮಾಡೋದಕ್ಕೆ ಅನುಕೂಲ ಆಯಿತು ಅಂದರೆ ಪರವಾಗಿಲ್ಲ. ಆಗಿಲ್ಲ ತುಂಬ ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಎದೆ ಭಾಗದ ನೇರಕ್ಕೆ ಇಟ್ಕೊಂಡೇ ಸಹ ಈ ಅಭ್ಯಾಸವನ್ನು ಮಾಡ್ಬೋದಾಗಿರುತ್ತೆ. ಕೈನ ಎದೆ ಭಾಗ ಮತ್ತು ಹೊಕ್ಲಿನ ಭಾಗದ ಮಧ್ಯಭಾಗದಲ್ಲಿ ಇಟ್ಕೊಂಡು ಎರಡೂ ಪಾದಗಳನ್ನು ಹಿಂದಕ್ಕೆ ತಿರುಗಿಸ್ಕೊಂಡು ನಿಧಾನವಾಗಿ ಎದೆ ಭಾಗವನ್ನು ಮೇಲೆ ಕೆತ್ತಬೇಕಾಗಿರುತ್ತೆ. ಎತ್ಕೊಂಡು ಮೊದಲಿಗೆ ನಿಮ್ಮ ಕೈಗಳನ್ನು ನೇರ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎದೆ ಭಾಗ ವಿಶಾಲಗೊಳಿಸಿರಬೇಕು ಮತ್ತು ಕುತ್ತಿಗೆಯನ್ನು ಭುಜದ ಒಳಗಡೆ ಈ ಥರ ಇಡಬಾರ್ದು. ಆದಷ್ಟು ಭುಜಗಳನ್ನು ಕೆಳಗೆ ತಳ್ಳಿ ಕುತ್ತಿಗೆನ ಮೇಲೆ ಕೆತ್ಕೊಂಡು ಎರಡು ಮಂಡಿಗಳನ್ನು ಬಿಗಿ ಮಾಡ್ತಾ ತೊಡೆಯ ಭಾಗ ಸಮೇತವಾಗಿ ಕಾಲುಗಳನ್ನು ಮೇಲೆ ಕೆತ್ತಬೇಕು. ಅನಂತರ ನಿಧಾನವಾಗಿ ಹಿಂದಕ್ಕೆ ಬಾಗಿ ಕತ್ತನ ಮೇಲೆ ಚಾಚಿ ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಇದು ಒಂದು ಪೂರ್ಣಸ್ಥಿತಿ. ಮುಖ್ಯವಾಗಿ ಮಂಡಿ ಮತ್ತು ತೊಡೆಯ ಭಾಗವನ್ನು ಮೇಲೆ ಕೆತ್ತಿರಬೇಕು. ಭುಜಗಳನ್ನು ಕೆಳಗೆ ತಳ್ಳಿ ಕುತ್ತಿಗೆನ ಮೇಲೆ ಚಾಚಿಕೊಂಡು ಸ್ಥಿತಿಯಲ್ಲಿರಬೇಕು. ನಿಮ್ಮ ಕುತ್ತಿಗೆಯನ್ನು ಎರಡು ಭುಜಗಳ ಒಳಗಡೆ ಹಾಕಬಾರ್ದು. ಆದಷ್ಟು ಮೇಲೆ ಕೆತ್ತಿ ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಈಗ ಶುರು ಮಾಡೋಣ. ಮೊದಲಿಗೆ ಹಾಗೆ ಹೊಟ್ಟೆ ಭಾಗದ ಮೇಲೆ ಮಲ್ಕೊಳ್ಳಿ. ಕೈಗಳನ್ನು ಮುಂದಕ್ಕೆ ಚಾಚಿ. ಸಾಧ್ಯ ಆಗುವಂಥವರು ಕಾಲನ್ನು ಕೂಡಿಸಿ, ಆಗಲಿಲ್ಲ ಅಂದರೆ ಸ್ವಲ್ಪ ದೂರ ಇಟ್ಕೊಳ್ಳಿ, ಪರವಾಗಿಲ್ಲ. ಈಗ ಎದೆ ಭಾಗ ಮತ್ತು ಹೊಕ್ಕಳಿನ ಮಧ್ಯಭಾಗದಲ್ಲಿ ಕೈಗಳನ್ನು ಇಟ್ಕೊಳ್ಳಿ. ಅನಂತರ ಕಾಲುಗಳನ್ನು ಹಿಂದಕ್ಕೆ ತಿರುಗಿಸ್ಕೊಂಡಿರಬೇಕು. ಕಾಲು ಬೆರಳುಗಳು ಹಿಂದಕ್ಕೆ ತಿರ್ಕೊಂಡಿರಲಿ. ಉಸಿರನ್ನು ತಗೊಳ್ತಾ ಎದೆ ಭಾಗವನ್ನು ಮೇಲೆ ಕೆತ್ತಿ ಕೈಗಳನ್ನು ನೇರ ಮಾಡಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಮಂಡಿ ಮತ್ತು ತೊಡೆ ಭಾಗವನ್ನು ಮೇಲೆ ಕೆತ್ತಬೇಕು. ಎದೆ ಭಾಗವನ್ನು ವಿಶಾಲಗೊಳಿಸ್ಕೊಂಡು ಕತ್ತನ ಮೇಲೆ ಚಾಚಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಮತ್ತೆ ಹೊಟ್ಟೆ ಭಾಗದ ಮೇಲೆ ಮಲ್ಕೊಳ್ಳಿ. ಮಕರಾಸನ. ಹಸ್ತಗಳನ್ನು ಭುಜಗಳ ಮೇಲಿಡಿ. ಕಾಲುಗಳು ದೂರ ದೂರ ಇಲ್ಲಿ. ಪಾದಗಳನ್ನು ಹೊರಮುಖವಾಗಿ ತಿರುಗಿಸ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ. ನಿಮ್ಮ ಕೆಳಬೆನ್ನು ಮತ್ತು ಕೈಗಳನ್ನು ವಿಶ್ರಾಂತಗೊಳಿಸಿ.
ಹಾಗೆ ಶಶಾಂಕಾಸನ ಸ್ಥಿತಿ. ಇದೇ ಭಾಗದ ಪಕ್ಕ ಹಸ್ತಗಳನ್ನು ಒತ್ತಿ ಕಾಲುಗಳನ್ನು ಹತ್ತಿರ ತಗೊಳ್ಳಿ. ನಿಧಾನವಾಗಿ ಮೇಲೆ ಬಂದು ಶಶಾಂಕಾಸನ ಸ್ಥಿತಿ. ಮುಂದಕ್ಕೆ ಬಾಗಿ ಸಾಧ್ಯ ಆದರೆ ಹಣೆ ನೆಲಕ್ಕೆ ತಾಗಿಸೋಕೆ ಪ್ರಯತ್ನ ಮಾಡಿ. ಹಣೆ ನೆಲಕ್ಕೆ ತಾಗಿಲ್ಲ ಅಂದರೆ ಎರಡು ಕೈಲಿ ಮುಷ್ಟಿಯನ್ನು ಕಟ್ಕೊಂಡು ಹಣೆಯನ್ನು ಮುಷ್ಟಿಗಳ ಮೇಲಿಡಿ. ಬೆನ್ನು ಮತ್ತು ಸೊಂಟದ ಭಾಗಕ್ಕೆ ಸಿಗುತ್ತಿರುವಂತಹ ಚಾಚುವಿಕೆಯನ್ನು ಗಮನಿಸಿಕೊಂಡು ಬೆನ್ನು ಮತ್ತು ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸಿ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಮುಂದಿನ ಅಭ್ಯಾಸ ಬಂದು ಪಶು ವಿಶ್ರಮಾಸನ. ಈ ಅಭ್ಯಾಸದಲ್ಲಿ ಒಮ್ಮೆ ನೋಡ್ಕೊಳ್ಳಿ. ಈಗ ಎಡಗಾಲನ್ನ ಮಡ್ಚ್ಕೊಳ್ಬೇಕು. ಎಡಗಾಲನ್ನ ಎಡಪಕ್ಕಕ್ಕೆ ತಗೊಳ್ಬೇಕು. ನೋಡಿ, ನಿಮ್ಮ ಹೆಬ್ಬೆರಳು ಮತ್ತು ಹಿಮ್ಮಡಿ ಎರಡೂ ಸಹ ನೆಲಕ್ಕೆ ತಾಗೋ ರೀತಿ ಕಾಲನ್ನ ಹಿಡ್ಕೊಳ್ಳಿ. ಅನಂತರ ಬಲಗಾಲನ್ನ ಮಡ್ಚ್ಕೊಳ್ಬೇಕು. ಬಲಪಾದವನ್ನು ಎಡತೊಡೆ ಭಾಗಕ್ಕೆ ಒತ್ತಬೇಕು. ಅನಂತರ ಎಡಹಸ್ತವನ್ನು ಬಲಮಂಡಿಯ ಮೇಲೆ ಇಟ್ಕೊಳ್ಬೇಕು. ಅನಂತರ ಸೊಂಟವನ್ನು ಮೊದಲಿಗೆ ಬಲಪಕ್ಕಕ್ಕೆ ಸಾಧ್ಯದಷ್ಟು ತಿರುಗಿಸ್ಕೊಳ್ಬೇಕು. ಅನಂತರ ನಿಮ್ಮ ಬಲಗಾಲಿಗೆ 90 ಡಿಗ್ರಿಗೆ ಸರಿಯಾಗಿ ನಿಮ್ಮ ಹಣೆಯನ್ನು ಇಡಬೇಕಾಗಿರುತ್ತೆ. ತುಂಬ ಕಾಲು ಕಡೆ ಬಾಗೋದು ಬೇಡ. ಕಾಲು ಕಡೆಯಿಂದ ಸ್ವಲ್ಪ ದೂರ ಅಂದರೆ ಸರಿಯಾಗಿ 90 ಡಿಗ್ರಿಗೆ ಬರಬೇಕು. ತುಂಬ ಈ ಕಡೆ ವಿಪರೀತ ಬಲಗಡೆಗೂ ಹೋಗೋದು ಬೇಡ. ಸರಿಯಾಗಿ 90 ಡಿಗ್ರಿಗೆ ನಿಖರವಾಗಿ ಆಗಿಲ್ಲ ಅಂದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ. ಆದರೆ ಕಾಲು ಕಡೆಗೆ ಹೋಗೋದನ್ನು ಆದಷ್ಟು ಕಡಿಮೆ ಮಾಡಿ. ಸೊಂಟವನ್ನು ತಿರುಗಿಸ್ಕೊಂಡು ನಿಮ್ಮ ಎರಡೂ ಭುಜಗಳನ್ನು ಒಂದು ಸಮರೇಖೆಯಲ್ಲಿ ತರಬೇಕು. ಮೊದಲಿಗೆ ಸೊಂಟ ತಿರುಗಿಸ್ಕೊಳ್ಬೇಕು, ಬೆನ್ನನ್ನು ಹಿಗ್ಗಿಸ್ಕೊಳ್ಬೇಕು. ಮತ್ತು ಇನ್ನೊಂದು, ಬೆನ್ನು ಸಾಧಾರಣವಾಗಿ ಈ ಥರ ಬಾಗ್ತಾ ಇರುತ್ತೆ. ಆದಷ್ಟು ಬೆನ್ನನ್ನು ಹಿಗ್ಗಿಸ್ಕೊಳ್ಬೇಕು. ಹಿಗ್ಗಿಸ್ಕೊಂಡು ಎರಡು ಭುಜಗಳನ್ನು ಒಂದು ಸಮರೇಖೆಯಲ್ಲಿ ತೊಗೊಂಡು ನಿಧಾನವಾಗಿ ಎದೆ ಭಾಗವನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲಿಗೆ ಹಣೆ ನೆಲಕ್ಕೆ ತಾಗಿಸ್ಕೊಳ್ಳಿ. ನೀವು ಸರಿಯಾಗಿ ಮಾಡ್ಬೋದು ಅಂತ ಅನಿಸಿದ್ರೆ ಗಲ್ಲ ಮತ್ತು ಎದೆ ಭಾಗವನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಗಲ್ಲ ಎದೆ ಭಾಗ ನೆಲಕ್ಕೆ ತಾಕಿದ ನಂತರ ನಿಧಾನವಾಗಿ ಎಡಗೈನ ಮುಂದಕ್ಕೆ ಚಾಚಬೇಕಾಗಿರುತ್ತೆ. ಸೊಂಟವನ್ನು ತಿರುಗಿಸ್ಕೊಂಡು ಎಡಪಾರ್ಶ್ವದ ಎದೆ ಭಾಗವನ್ನು ನೆಲಕ್ಕೆ ತಾಗಿಸ್ಕೊಂಡು ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ನಿಮ್ಮ ಬಲಗೈ ಇರುವ ಸ್ಥಿತಿಯಲ್ಲ ಹಾಗೆ ಇರಲಿ. ಬಲಗೈನ ಮುಂದಕ್ಕೆ ಚಾಚೋದು ಬೇಡ. ಕೇವಲ ಎಡಗೈನ ಮಾತ್ರ ಮುಂದಕ್ಕೆ ಚಾಚಿ ಸ್ಥಿತಿಯಲ್ಲಿ ಇರಬೇಕಾಗಿರುತ್ತೆ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ, ನೀವು ಒಂದು ಪಕ್ಕಕ್ಕೆ ಬಾಗಬೇಕಂದ್ರೆ ದೇಹದ ಸಂಪೂರ್ಣ ಭಾರ ಈ ಕೈ ಮೇಲೆ ಬರುತ್ತೆ. ನೀವೇನಾದರೂ ಈ ಕೈನೂ ಮುಂದಕ್ಕೆ ಚಾಚಿಬಿಟ್ರೆ ಎಡಪಾರ್ಶ್ವದ ಎದೆ ಭಾಗ ಹಿಂಗೆ ಮೇಲಕ್ಕೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಬಲಗೈನ ಸಹಾಯ ತಗೊಂಡು ನೀವು ಸೊಂಟವನ್ನು ತಿರುಗಿಸುವಂತಹ ಸ್ಥಿತಿಯನ್ನು ಹಾಗೆ ಕಾದಿರಿಸ್ಕೊಂಡು ಬಾಗಬೇಕಾಗಿರುತ್ತೆ. ಮತ್ತು ಈ ಪಾದ ಮತ್ತು ಮಂಡಿಗೆ ಇಲ್ಲಿ ಇರುವಂತಹ ಈ ಬಂಧವನ್ನು ಹೀಗೆ ಇಟ್ಕೊಂಡಿರಬೇಕು. ಇದು ಮೇಲಕ್ಕೆ ಈ ಥರ ಬರಬಾರ್ದು. ಆದಷ್ಟು ನಿಮ್ಮ ಪಾದವನ್ನು ಮಂಡಿಗೆ ತಾಗಿಸ್ಕೊಂಡೇ ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಈಗ ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ನಿಮ್ಮ ಬಲಗಾಲನ್ನ ಮಡಿಸ್ಕೊಳ್ಳಿ. ಬಲಪಕ್ಕಕ್ಕೆ ತಗೊಳ್ಳಿ. ಬಲಗಾಲಿನ ಹೆಬ್ಬೆರಳು ಮತ್ತು ಹಿಮ್ಮಡಿಯ ಭಾಗ ನೆಲಕ್ಕೆ ತಾಗಿರಬೇಕು. ಅನಂತರ ಎಡಗಾಲನ್ನ ಮಡಿಸ್ಕೊಳ್ಳಿ. ಎಡಪಾದವನ್ನು ಬಲ ತೊಡೆಯ ಭಾಗಕ್ಕೆ ಒತ್ತಿ. ಅನಂತರ ನಿಮ್ಮ ಬಲಗೈಯನ್ನು ಎಡಮಂಡಿಯ ಮೇಲೆ ಇಟ್ಕೊಳ್ಳಿ. ಎಡಹಸ್ತ ನೆಲ ಮೇಲೆ ಇಟ್ಕೊಂಡು ಮೊದಲಿಗೆ ಸೊಂಟವನ್ನು ಎಡಪಕ್ಕಕ್ಕೆ ತಿರುಗಿಸಿ. ಸೊಂಟವನ್ನು ತಿರುಗಿಸ್ಕೊಳ್ಬೇಕು ಸಾಧ್ಯದಷ್ಟು. ಸೊಂಟವನ್ನು ತಿರುಗಿಸ್ಕೊಂಡ ನಂತರ ಎರಡು ಹಸ್ತಗಳನ್ನು ನೆಲ ಮೇಲೆ ಒತ್ತಿ ದೇಹವನ್ನು ಚಾಚಿಕೊಂಡು ಎರಡು ಭುಜಗಳನ್ನು ನೇರವಾಗಿ ಕೆಳಗೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮೊದಲಿಗೆ ಸಾಧ್ಯ ಆದರೆ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಹಣೆ ಆರಾಮಾಗಿ ತಾಗ್ತಾ ಇದೆ ಅನಿಸಿದಾಗ ಮತ್ತೆ ದೇಹವನ್ನು ಹಿಗ್ಗಿಸ್ಕೊಂಡು ಗಲ್ಲ ಮತ್ತು ಎದೆ ಭಾಗವನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಂತರ ಕೊನೆಯದಾಗಿ ಬಲಗೈನ ಮುಂದಕ್ಕೆ ಚಾಚಿಕೊಂಡು ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಉಸಿರಾಟ ಸಾಧಾರಣವಾಗಿ ನಡೀತಾ ಇರಲಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ವಿಶ್ರಾಂತಿ ತಗೊಳ್ತಾ ಮೇಲಕ್ಕೆ. ಅನಂತರ ಹಾಗೆ ಕಾಲುಗಳನ್ನು
ಮುಂದಕ್ಕೆ ಚಾಚಿಕೊಳ್ಳಿ. ಬೇಕಂದರೆ ಸುಖಾಸನಲ್ಲಿ ಕೂತ್ಕೊಂಡು ಸೊಂಟ ಮತ್ತು ಬೆನ್ನನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಮತ್ತು ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ನಿಮ್ಮ ಎಡಗಾಲನ್ನ ಮಡಚಿಕೊಂಡು ಎಡಪಕ್ಕಕ್ಕೆ ತಗೊಳ್ಳಿ. ನಿಮ್ಮ ಎಡ ಹೆಬ್ಬೆರಳು ಮತ್ತು ಹಿಮ್ಮಡಿಯ ಭಾಗ ನೆಲಕ್ಕೆ ತಾಗಲಿ. ಬಲಗಾಲನ್ನ ಮಡಚಿಕೊಳ್ಳಿ. ಬಲಪಾದ ಎಡ ತೊಡೆಯ ಭಾಗ ತಾಗಿಸ್ಕೊಳ್ಬೇಕು. ನಿಮ್ಮ ಎಡ ಹಸ್ತವನ್ನು ಬಲಮಂಡಿಯ ಮೇಲಿಡಿ. ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸ್ಕೊಳ್ಳಿ. ದೇಹವನ್ನು ಚಾಚ್ಕೊಂಡಿರಬೇಕು. ನಿಧಾನವಾಗಿ ಹಸ್ತಗಳ ನೆಲಕ್ಕೆ ಊರ್ಕೊಂಡು ದೇಹವನ್ನು ಸಾಧ್ಯದಷ್ಟು ಹಿಗ್ಗಿಸ್ಕೊಂಡು ನಿಧಾನವಾಗಿ ಮುಂದಕ್ಕೆ ಬಾಗಬೇಕು. ಮೊದಲಿಗೆ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಅಂದರೆ ಸಾಧ್ಯ ಆದರೆ ಗಲ್ಲ ಮತ್ತು ಇದೇ ಭಾಗವನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಕೊನೆಯದಾಗಿ ಎಡಗೈನ ಮುಂದಕ್ಕೆ ಚಾಚಿ ಸ್ಥಿತಿಯಲ್ಲಿರಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಮತ್ತೆ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಈಗ ಪವನಮುಕ್ತ ಕ್ರಿಯಾಸನ. ಮ್ಯಾಟ್ ಮುಂಭಾಗ ಬರಬೇಕು. 2 ಕೈಯಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ಒಟ್ಟು 10 ಬಾರಿ ಬೆನ್ನಿನ ಮೇಲೆ ಹೊರಳಬೇಕು. ಮೊದಲೇ ಮಾಡ್ತಾ ಇದ್ವಲ್ಲ ಅದೇ ಅಭ್ಯಾಸವನ್ನು ಮುಂದುವರೆಸಿ. 1 ನೀವೇ ಎಣಿಸ್ಕೊಂಡು, ಸಾಧ್ಯ ಆದರೆ ನನ್ನೊಟ್ಟಿಗೆ ಮಾಡಿ, ಆಗಿಲ್ಲ ಅಂದರೆ ನೀವೇ ಎಣಿಸ್ಕೊಂಡು 10 ಸರಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಭ್ಯಾಸ ಮಾಡಿ. 2 3 4 5 6 7 8 9 10 ಮುಂದಿನ ಅಭ್ಯಾಸ ಹಾಲಾಸನ. ಹಾಲಾಸನ ಅಭ್ಯಾಸದಲ್ಲಿ ಈಗ ಮೊದಲಿಗೆ ಕಾಲು ಬೆಳ್ಳನ್ನು ತಾಗಿಸಿ ಹಿಂದೆ ಹೋಗುವಂಥದ್ದು ಪಶ್ಚಿಮೋತ್ತರಾಸನ ಹಾಲಾಸನ ಅಭ್ಯಾಸ ಮಾಡ್ತಾ ಇದ್ವಲ್ಲ, ಇವತ್ತು ಬಂದು ಆ ಥರ ಚಲನೆ ಕೊಡೋದಿಲ್ಲ, ನೇರವಾಗಿ ಸ್ಥಿತಿಗೆ ಹೋಗಿ ಇರೋದಕ್ಕೆ ಪ್ರಯತ್ನ ಮಾಡೋಣ. ಒಮ್ಮೆ ಅಭ್ಯಾಸವನ್ನು ನೋಡಿಕೊಳ್ಳಿ. ಸಾಧ್ಯ ಆಗುವಂಥವರು ಬೆನ್ನಿನ ಮೇಲೆ ಮಲ್ಕೊಂಡು ಸೊಂಟದ ಪಕ್ಕ ಹಸ್ತ ಹೊತ್ಕೊಂಡು ನಿಧಾನವಾಗಿ ಕಾಲುಗಳನ್ನು ಮೇಲಕ್ಕೆ ತಗೊಂಡು ನಿಧಾನವಾಗಿ ಕಾಲು ಬೆರಳುಗಳನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಅಭ್ಯಾಸ ಮಾಡ್ಬೋದು. ಯಾರಿಗೆ ಇದು ಕಷ್ಟ ಆಗುತ್ತೆ ಅಂತ ಮತ್ತು ಏನಾದರೂ ಇಲ್ಲಿಗೆ ಇನ್ನೇನು ಇಲ್ಲಿವರೆಗೂ ಬಂದು ಇನ್ನು ಸ್ವಲ್ಪ ಕಾಲು ಬೆರಳು ನೆಲಕ್ಕೆ ತಾಗೋದಕ್ಕೆ ಕಷ್ಟ ಆಗ್ತಾ ಇದೆ, ಬೇಕಾದ್ರೆ ಸೊಂಟದ ನಿಮ್ಮ ಹಸ್ತಗಳ ಸಹಾಯ ತೊಗೊಂಡು ನಿಧಾನವಾಗಿ ಸೊಂಟದ ಭಾಗವನ್ನು ನಿಮ್ಮ ದೇಹ ನಿಮ್ಮ ಹಿಡಿತದಲ್ಲೇ ಇಟ್ಕೊಂಡು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಯಾರತ್ತಾಗುತ್ತೆ ಸಾಧ್ಯ ಆಗುವಂಥವರು ಬೇಕಂದರೆ ಮೊಳಕೈಗಳನ್ನು ಹತ್ತಿರ ತಗೊಂಡು ಬೆನ್ನನ್ನು ನೇರ ಇಟ್ಕೊಂಡು ಸಹ ಕಾಲು ಬೆರಳನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಇಲ್ಲ ಆ ಮಟ್ಟಕ್ಕಾಗಲಿಲ್ಲ ಅಂದರೆ ನಿಧಾನವಾಗಿ ದಿನೇ ದಿನೇ ಕಾಲು ಬೆರಳನ್ನು ನೆಲಕ್ಕೆ ತಾಗಿಸೋಕ್ಕೆ ಪ್ರಯತ್ನ ಮಾಡಿ. ಈ ಥರ ನಿಧಾನಕ್ಕೆ ಹೋಗೋದು ಕಷ್ಟ ಆಯಿತು ಅಂದರೆ ಇಷ್ಟು ದಿವಸ ನೀವು ಅಭ್ಯಾಸ ಮಾಡ್ತಾ ಇದ್ರಲ್ಲ ಕಾಲು ಬೆರಳನ್ನು ತಾಗಿಸಿ ಹಿಂದೆ ಹೋಗುವಂಥ ಅಭ್ಯಾಸ, ಅದೇ ಥರ ನೀವು ಸ್ವಲ್ಪ ಅಂದರೆ ತುಂಬ ಬಿರುಸಾಗಿ ಹೋಗೋದು ಬೇಡ. ನೀವು ಈ ಚಲನೆಯನ್ನು ಉಪಯೋಗಿಸ್ಕೊಂಡು ಪೂರ್ಣ ಸ್ಥಿತಿಗೆ ಹೋಗಬೇಕಾದ್ರೆ ಅಂದರೆ ಕಾಲು ಬೆರಳನ್ನು ತಾಗಿಸ್ಕೊಂಡು ಹಿಂದೆ ಹೋಗ್ತಾರಲ್ಲ, ಹಿಂದೆ ಹೋಗ್ತಾ ಕೈಯನ್ನು ಸೊಂಟದ ಪಕ್ಕ ಇಟ್ಕೊಂಡು ಸ್ವಲ್ಪ ಬಿರುಸಾಗಿ ಸೊಂಟ ಮೇಲಿಗೆ ಎತ್ಕೊಂಡು ನಿಧಾನವಾಗಿ ಕಾಲು ಬೆರಳನ್ನು ನೆಲಕ್ಕೆ ತಾಗಿಸೋದ್ರ ಕಡೆ ಗಮನ ಹರಿಸಬೇಕು. ಸಾಧ್ಯ ಆದರೆ ಸೊಂಟಕ್ಕೆ ಸಹಾಯ ಕೊಟ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ರೀತಿಯ ಪ್ರಭೇದವನ್ನು ಅಳವಡಿಸ್ಕೊಂಡು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಈಗ ಶುರು ಮಾಡೋಣ. ಮೊದಲಿಗೆ 2 ಕಾಲುಗಳನ್ನು ಮಡ್ಚ್ಕೊಳ್ಳಿ. ನಿಮಗೆ ಈ ಥರ ನಿಧಾನವಾಗಿ ಮಾಡೋದು ಕಷ್ಟ ಆಯಿತು ಅಂದರೆ ನೀವು ಸ್ವಲ್ಪ ಚಲನೆ ಉಪಯೋಗಿಸ್ಕೊಂಡು
ಅಭ್ಯಾಸ ಮಾಡುವಂತಹ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡಿ. ಸೊಂಟದ ಪಕ್ಕ ಹಸ್ತಗಳು ನಿಧಾನವಾಗಿ ಪಾದಗಳನ್ನು ಮೇಲೆ ಕೆತ್ತಿ ಹಾಗೆ ನಿಧಾನವಾಗಿ ಸೊಂಟದ ಭಾಗವನ್ನು ಸಹ ಮೇಲೆ ಕೆತ್ಕೊಂಡು ನಿಮ್ಮ ಹಸ್ತಗಳ ಸಹಾಯದಿಂದ ಸೊಂಟವನ್ನು ತಳ್ತಾ ನಿಧಾನವಾಗಿ ಕಾಲು ಬೆರಳುಗಳನ್ನು ನೆಲಕ್ಕೆ ತಾರಿಸೋ ಪ್ರಯತ್ನ ಮಾಡಿ. ಸಾಧ್ಯ ಆದರೆ ಮೊಳಕೈಗಳನ್ನು ಹತ್ತಿರ ತಗೊಳ್ಳಿ. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಆಸನದಿಂದ ಹೊರಬನ್ನಿ. ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಮುಖ್ಯವಾಗಿ ನಿಮ್ಮ ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸಿ. ಹಾಗೆ 2 ಕಾಲುಗಳನ್ನು ಮಡಚಿಕೊಂಡು ಪಾದಗಳನ್ನು ನೆಲದ ಮೇಲೆ ಒತ್ತಿ ಸೊಂಟದ ಪಕ್ಕ ಹಸ್ತಗಳನ್ನು ಒತ್ತಿ ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸೊಂಟದ ಭಾಗವನ್ನು ಮೇಲಕ್ಕೆತ್ತೋದಕ್ಕೆ ಪ್ರಯತ್ನ ಮಾಡಿ. ಪೃಷ್ಠಭಾಗವನ್ನು ಬಿಗಿ ಮಾಡಿಕೊಂಡು ಸೊಂಟದ ಭಾಗವನ್ನು ಮೇಲಕ್ಕೆತ್ತಬೇಕು. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಸೊಂಟದ ಭಾಗವನ್ನು ಕೆಳಗೆ ಇಳಿಸಿ. ಈಗ ಮರ್ಕಟಾಸನ. 2 ಕೈಗಳನ್ನು ಬುತ್ಸಮನಾಂತರವಾಗಿ ಚಾಚಿ ಕಾಲುಗಳನ್ನು ಮಡಚ್ಕೊಂಡಿರಬೇಕು. 1 ನಿಧಾನವಾಗಿ ಕಾಲುಗಳನ್ನು ಬಲಪಕ್ಕಕ್ಕೆ ತಿರುಗಿಸಿ, ಕುತ್ತಿಗೆಯನ್ನು ಎಡಪಕ್ಕಕ್ಕೆ ತಿರುಗಿಸಿ. 2 ನಿಧಾನವಾಗಿ ಕಾಲುಗಳನ್ನು ಎಡಪಕ್ಕಕ್ಕೆ, ಕತ್ತನ್ನು ಬಲಪಕ್ಕಕ್ಕೆ ತಿರುಗಿಸಿ. 3 4 5 6 7 8 9. ಹಾಗೆ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ನಿಧಾನವಾಗಿ ಕಾಲನ್ನು ಎಡಪಕ್ಕಕ್ಕೆ, ಕತ್ತನ್ನು ಬಲಪಕ್ಕಕ್ಕೆ. 1 2 3 4 5 6 7 8 9 10. ಹಾಗೆ ಕಾಲಿನ ಮೇಲಕ್ಕೆ ನಿಧಾನವಾಗಿ 2 ಕಾಲುಗಳನ್ನು ಚಾಚಿಕೊಳ್ಳಿ. ಶವಾಸನ. ಕಾಲುಗಳ ಮಧ್ಯೆ ಅಂತರ ಇರಲಿ. ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಬೇಕು. ಹಸ್ತಗಳನ್ನು ಮೇಲ್ಮುಖವಾಗಿ ಇಟ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಇಡೀ ದೇಹವನ್ನು ಸಂಪೂರ್ಣ ಹಗುರ ಮಾಡಿ. ದೇಹದ ಯಾವುದೇ ಭಾಗದ ಮೇಲೆ ಹಿಡಿತ ಬೇಡ. ದೇಹದ ಎಲ್ಲ ಸ್ನಾಯುಗಳು ಸಂಪೂರ್ಣ ಹಗುರ ಮತ್ತು ವಿಶ್ರಾಂತಿಯುತವಾಗಿರಲಿ. ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಿಯುತವಾಗಿಟ್ಕೊಳ್ಳಿ.
ಮುಖ್ಯವಾಗಿ ನಿಮ್ಮ ಸೊಂಟ ಮತ್ತು ಕೆಳಬೆನ್ನನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಹಾಗೆ ನಿಮ್ಮ ಮನಸ್ಸನ್ನು ಜಾಗೃತಗೊಳಿಸಿಕೊಂಡು ಉಸಿರಿನ ಮೇಲೆ ಕೇಂದ್ರೀಕರಿಸಿ. ಕೇವಲ ಉಸಿರಿನ ಚಲನೆಯ ಮೇಲೆ ನಿಮ್ಮ ಸಂಪೂರ್ಣ ಏಕಾಗ್ರತೆ ಇರಬೇಕು. ಕೇವಲ ಒಳಬರುತ್ತಿರುವ ಮತ್ತು ಹೊರಹೋಗುತ್ತಿರುವ ಉಸಿರಿನ ಹರಿವಿನ ಮೇಲೆ ನಿಮ್ಮ ಸಂಪೂರ್ಣ ಏಕಾಗ್ರತೆ ಇರಲಿ. ಈಗ ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕಿ ಅತ್ಯಂತ ಜಾಗೃತಿಯಿಂದ ನಿಮ್ಮ ಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಅಷ್ಟೇ ನಿಧಾನವಾಗಿ ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ. ನಿಧಾನವಾಗಿ ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕೈಗಳಿಗೆ ಚಲನೆಯನ್ನು ಕೊಡಿ. ಕತ್ತನ್ನು ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಕೂಡಿಸಿಕೊಳ್ಳಿ. ಕೈಗಳನ್ನು ದೇಹದೆಡೆಗೆ ತನ್ನಿ. ಬಲಗೈಯನ್ನು ಮಾತ್ರ ತಲೆ ಹಿಂದಕ್ಕೆ ಚಾಚಿ ಎಡಹಸ್ತವನ್ನು ಹೊಟ್ಟೆಯ ಭಾಗದ ಮೇಲಿಡಿ. ನಿಧಾನವಾಗಿ ಎಡಗಾಲನ್ನು ಮಡಚಿಕೊಳ್ಳಿ. ಹಾಗೆ ಎಡಪಾದವನ್ನು ನೆಲಕ್ಕೆ ಒತ್ತುತ್ತಾ ಬಲಪಕ್ಕಕ್ಕೆ ಹೊರಳಿ. ಬಲಭುಜದ ಮೇಲೆ ನಿಮ್ಮ ಶಿರಸ್ಸಿನ ಭಾಗವನ್ನು ಇಟ್ಟು ವಿಶ್ರಾಂತಗೊಳಿಸಿ. ಹಾಗೆ ಎದೆ ಭಾಗದ ಮುಂದೆ ಎಡಹಸ್ತವನ್ನು ನೆಲದ ಮೇಲೊತ್ತಿ ಬಲಮೊಣಕೈ ಮತ್ತು ಬಲಹಸ್ತದ ಸಹಾಯದಿಂದ ಹಾಗೆ ಮೇಲೆ ಬನ್ನಿ. ಸುಖಾಸನ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆ. ಯೋಗಾಭ್ಯಾಸದಿಂದ ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಾಗಿರುವಂತಹ ಪರಿಣಾಮಗಳನ್ನು ಗಮನಿಸಿ. ಹಾಗೆ ನಿಧಾನವಾಗಿ ನಮಸ್ಕಾರ ಸ್ಥಿತಿ. ಒಮ್ಮೆ ಓಂಕಾರ ಮತ್ತು 3 ಬಾರಿ ಶಾಂತಿಯನ್ನು ಉಚ್ಚಾರ ಮಾಡಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ ಇದೇ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸುವ ಪ್ರಯತ್ನ ಮಾಡಿ ಭೂತಾಯಿ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ಹಸ್ತಗಳನ್ನು ಮುಂದೆ ತಂದು ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಈ ದಿನ ಶುಭದಾಯಕವಾಗಿರಲಿ.